ಈ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಪಟೇಲ್ ನಂಜಪ್ಪ ರೆಡ್ಡಿಯರವರು ಅವರು ಕಾರಣಕರ್ತರಾಗಿರುತ್ತಾರೆ. ಜೊತೆಗೆ 1964ರಲ್ಲಿ ಏನು ಬ್ಯಾಂಕನ್ನು ಸ್ಥಾಪನೆ ಮಾಡಿದಂಥ ಪಟೇಲ್ ನಂಜಪ್ಪ ರೆಡ್ಡಿಯರವರ ಜೊತೆಗೆ ಅಂದಿನ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀ ಎಸ್.ಸಿ. ವೆಂಕಟೇಶ್ ಅವರು, ಎಚ್.ಎಸ್. ಲಕ್ಕೇಗೌಡರು, ಶ್ರೀ ಬಿ. ಸತ್ಯನಾರಾಯಣ ರಾವ್ ಅವರು, ಶ್ರೀ ಕೆ. ರಾಮಸ್ವಾಮಿರವರು, ಪಿ. ರಾಮದೇವ್ರವರು, ಶ್ರೀ ಕೆ. ಜಿ. ತಿಮ್ಮಯ್ಯನವರು, ಪಾಂಡುರಂಗರಾವ್ರವರು, ಶ್ರೀ ಆರ್. ಕೋಮಂದೂರು, ಶ್ರೀ ಆರ್. ಜಿ. ಶರ್ಮಾರವರು, ಶ್ರೀ ಎಸ್. ಕೆ. ನಂಜಯ್ಯರವರು, ಶ್ರೀ ಸಿ. ಆರ್. ವೆಂಕಟೇಶ್ ರಾವ್ ರವರು ಇವರುಗಳ ಸಾಮಾಜಿಕ ಚಿಂತನೆ ಮತ್ತು ದೂರದೃಷ್ಟಿಯ ಫಲವಾಗಿ ಒಂದು ಬ್ಯಾಂಕು ಸ್ಥಾಪನೆಗೊಂಡು ಸದಸ್ಯರಾದ ನಾವುಗಳೆಲ್ಲರೂ ಇಂದು ಈ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇವೆ. 124 ಜನಕ್ಕೆ ಹಿರಿಯ ಸದಸ್ಯರಿಗೆ ಇವತ್ತು ಸನ್ಮಾನ ನೀಡಿತಾ ಇದೆ. 75 ವರ್ಷ ದಾಟಿದಂಥ ಹಿರಿಯ ಚೇತನಗಳು. ನಾವು ಬೆಂಗಳೂರಿನಲ್ಲಿ ಬಹುತೇಕ HMT, BEL, HAL, BHEL ಈ ಥರ ಎಲ್ಲ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿದಂಥ ದಿನಗಳು. ಆಗಿನ ಕಾಲದಲ್ಲಿ ಒಂದು ವರ್ಷಕ್ಕೆ ಇನ್ಕ್ರಿಮೆಂಟು 40-50 ರೂಪಾಯಿ ಇತ್ತು. ಅಂಥ ಕಾಲದಲ್ಲಿ ನಮ್ಮ ಹಿರಿಯ ಸದಸ್ಯರು ಈ ಬ್ಯಾಂಕಿನ ಒಂದು ಸದಸ್ಯರುಗಳಾಗಿ ಒಂದು ಬೆಂಗಳೂರಲ್ಲಿ ಒಂದೊಂದು ಸೈಟ್ಗಳು ಮಾಡಿ ಒಂದೊಂದು ಮನೆಗಳು ಕಟ್ಟಿ ಇವತ್ತು ಮಾಡಿದ್ದಾರೆ ಅಂತಂದರೆ ಅದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಾನು ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ಇವತ್ತಿನ ದಿವಸ ನಮ್ಮ ಹಿರಿಯ ಚೇತನಗಳ ಜೊತೆ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರುಗಳು, ಹಳೆಯಂದಿರೆಲ್ಲ ಬಂದಿದ್ದೀರ. ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ಅವರಷ್ಟೆಲ್ಲ ಮಾಡಿರ್ಬೇಕಾದ್ರೆ ಅವ್ರನ್ನ ನೀವು ಅವ್ರು ಬದುಕಿರೋವರೆಗೂ ಬಹಳ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ನೋವಾಗ್ದಂಗೆ, ಅವ್ರಿಗೆ ಬೇಜಾರಾಗ್ದಂಗೆ, ಅವ್ರು ಬದುಕಿರೋಷ್ಟು ದಿವಸ ನೀವು ಚೆನ್ನಾಗಿ ನೋಡ್ಕೋಬೇಕು. ನಾನು ಅಲ್ಲಿ ಕುತ್ಕೊಂಡಿರೋರು ಅವ್ರ ಜೊತೆಯಲ್ಲಿ ಯಾರು ಕರ್ಕೊಂಡ್ ಬಂದಿದ್ದೀರಾ? ಇವತ್ತಿಂದ ಎಷ್ಟೋ ಜನ ಇವತ್ತಿನ ದಿವಸ ನಡೆಯೋದಕ್ಕೆ ಪಾಪ ಬಹಳ ಮೊದಲೇ ಸಾಲಿನಲ್ಲಿ ಕೂತ್ಕೊಂಡಿದ್ದಾರೆ, ನಡೆಯೋಕ್ಕೆ ಆಗ್ತಾ ಇಲ್ಲ. ಅಂಥವ್ರನ್ನ ನೀವು ಕರ್ಕೊಂಡ್ ಬಂದಿದ್ದೀರಾ. ಅವ್ರನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿ, ಅದೊಂದು ದೊಡ್ಡ ಆಸ್ತಿ. ಅವ್ರು ಇವತ್ತಿನ ದಿವಸ ನಮ್ಮ ಬ್ಯಾಂಕ್ನಲ್ಲಿ ನಮ್ಮ ಅಧ್ಯಕ್ಷರ ಮೇಲೆ, ಹರಿಗೌಡರ ಮೇಲೆ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು FD ಇಟ್ಟಿದ್ದಾರೆ. ಸುಮಾರು 700 ಕೋಟಿ ಇವತ್ತು ದಿವಸ ನೀವು FD ಇಟ್ಟಿದ್ದೀರಾ. ನಿಮ್ಮ ಸದಸ್ಯರುಗಳು ಇವತ್ತು ದಿವಸ ನಮ್ಮ ಬ್ಯಾಂಕ್ನಲ್ಲಿ 7 ಬ್ರಾಂಚ್ಗಳು ಇವತ್ತು ಸುಸೂತ್ರವಾಗಿ ನಡೀತಾ ಇದೆ. 1964ರಲ್ಲಿ ಕೇವಲ 50,000 ರೂಪಾಯಿ ಬಂಡವಾಳದಿಂದ ಆರಂಭವಾದಂಥ ಈ ಬ್ಯಾಂಕು ಇವತ್ತು ದಿವಸ 900 ಕೋಟಿ ಇವತ್ತು ವಹಿವಾಟು ನಡೆಸ್ತಾ ಇದೆ ಅಂತಂದ್ರೆ ಇದು ನಿಮ್ಮೆಲ್ಲರ ಒಂದು ಕೊಡುಗೆ.
ಸರ್ವ ಸದಸ್ಯರ ಸಭೆಯ ಪ್ರಯುಕ್ತ ಹಿರಿಯ ಸದಸ್ಯರಿಗೆ ಸನ್ಮಾನ, ಸುಮಾರು 150 ಜನ ಹಿರಿಯ ಸದಸ್ಯರಿಗೆ ಸನ್ಮಾನ ಮಾಡಲಾಗಿದೆ. ಸಂಜೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂದರೆ SSLC ಮತ್ತು PUCನಲ್ಲಿ 85% ಮತ್ತು ಅಧಿಕ ಮೊತ್ತ ಗಳಿಸಿದ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ. ಅದರಲ್ಲಿ ನಿವೃತ್ತ ಜಿಲ್ಲಾಧಿಕಾರಿಗಳಾದ ಸಿ ಸೋಮಶೇಖರ್ ಅವರು ಹಾಗೂ ನಾಗಲಕ್ಷ್ಮಿ ಮಹಿಳಾ ಸಂಘದ ಅಧ್ಯಕ್ಷರು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಬ್ಯಾಂಕು ಸುಮಾರು 850 ಕೋಟಿ ದುಡಿಯುವ ಬಂಡವಾಳದೊಂದಿಗೆ ಸೇವೆ ಸಲ್ಲಿಸ್ತಾ ಇದೆ. ಸುಮಾರು 7 ಶಾಖೆಗಳಿದ್ದಾವೆ. 7 ಶಾಖೆಗಳಲ್ಲಿ 23,000 ಜನ ಮೆಂಬರ್ಸು ಇದ್ದು, ಈ ವರ್ಷ 25-26ನೇ ಸಾಲಿನಲ್ಲಿ 11 ಕೋಟಿ ಚಿಲ್ಲರೆ ನಾವು ನಿವ್ವಳ ಲಾಭ ಗಳಿಸಿದ್ದೀವಿ. ಅದು ಇನ್ಕಮ್ ಟ್ಯಾಕ್ಸ್ ಕಳೆದ ನಂತರ, ಇನ್ಕಮ್ ಟ್ಯಾಕ್ಸ್ ಕೊಟ್ಟ ನಂತರ 11 ಕೋಟಿ ಲಾಭ ಗಳಿಸಿದ್ದೇವೆ. ಇನ್ನು ಮುಂದೆ ಇನ್ನೂ 2 ಶಾಖೆಗಳನ್ನು ತರಬೇಕು, ಒಟ್ಟು 10 ಶಾಖೆಗಳು ಮಾಡಬೇಕು ಅನ್ನೋದು ನಮ್ಮ ಗುರಿ ಇದೆ. ಮಾಡಬೇಕಂತ ಯೋಚನೆ ಇದೆ ಸರ್. ಒಂದು ನೆಲಮಂಗಲ ಮತ್ತು ಜಯನಗರ ಈ ವಿಭಾಗದಲ್ಲಿ 2 ಮಾಡಬೇಕು ಅನ್ನೋದು. ಗ್ರಾಮಾಂತರ ಕಡೆ ಸ್ವಲ್ಪ ಹೌದು, ಮುಂದಿನ ದಿನಗಳಲ್ಲಿ ನಮ್ಮ ಏರಿಯಾ ಆಫ್ ಆಪರೇಷನ್ ಅನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ನಾವು ಶಾಖೆಗಳು ತೆರೆಯಬೇಕು ಅನ್ನೋದು ನಮ್ಮ ಉದ್ದೇಶ. ಪುರಸ್ಕಾರ ಕೊಡ್ತಾ ಇದ್ದಾರೆ. 200 ಜನ ಆಗ್ತಾರೆ. 200 ಜನಕ್ಕೆ ನಾವು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ.